ಬಿಎಂಟಿಸಿ ದೇಶದ ಪ್ರತಿಷ್ಠಿತ ಸಾರಿಗೆ ಸಂಸ್ಥೆ. ಇಂತಹ ಸಂಸ್ಥೆಗೆ ಕಂಪನಿಯೊಂದು ಕೋಟಿ ನಾಮ ಹಾಕಿದೆ. ಬಸ್ಗಳಲ್ಲಿ ಮಷಿನ್ ಹೋಗಿ ಹಳೆ ಟಿಕೆಟ್ ಬಂದಿದೆ. ಏನಾಯ್ತು ಅಂತೀರಾ? ಈ ಸ್ಟೋರಿ ನೋಡಿ. ಬಿಎಂಟಿಸಿ ಟ್ರೈಮ್ಯಾಕ್ಸ್ ಕಂಪನಿಯಿಂದ ಕೋಟಿ ನಾಮ. ಬಸ್ಗಳಲ್ಲಿ ಇಟಿಎಂ ಹೋಯ್ತು, ಪೇಪರ್ ಟಿಕೆಟ್ ಬಂತು. ಬಿಎಂಟಿಸಿ ಪ್ರಯಾಣಿಕರ ಅನುಕೂಲಕ್ಕಾಗಿ 10 ಹಲವು ಯೋಜನೆಗಳನ್ನ ಜಾರಿಗೆ ತರುತ್ತೆ. ಆದರೆ ಯೋಜನೆ ಜಾರಿಯಾಗಿ ಕೆಲವೇ ವರ್ಷಗಳಲ್ಲಿ ಮೂಲೆ ಸೇರುತ್ತವೆ. ಇದಕ್ಕೆ ತಾಜಾ ಉದಾಹರಣೆ ಇಂಟೆಲಿಜೆಂಟ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್. ದೇಶದ ಪ್ರತಿಷ್ಠಿತ ಸಾರಿಗೆ ಸಂಸ್ಥೆ ಎಂದೇ ಬಿಎಂಟಿಸಿ ಗುರುತಿಸಿಕೊಂಡಿದೆ. ಆದರೆ ಬಿಎಂಟಿಸಿ ಬಸ್ಗಳಲ್ಲಿ ಕಳೆದೊಂದು ತಿಂಗಳಿಂದ ಹಳೆ ಪದ್ಧತಿಯಂತೆ ನಿರ್ವಾಹಕರು ಪೇಪರ್ ಟಿಕೆಟ್ ನೀಡುತ್ತಿದ್ದಾರೆ. ಕೆಟ್ಟು ಹೋಗಿರುವ ಎಲೆಕ್ಟ್ರಾನಿಕ್ ಟಿಕೆಟ್ ಮಷಿನ್ಗಳ ನಿರ್ವಹಣೆ ಆಗದಿರುವುದೇ ಈ ಅವ್ಯವಸ್ಥೆಗೆ ಕಾರಣ. ಹೌದು, ಇಟಿಎಂ ಅಂದರೆ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿತ್ತು, ಇವಾಗ ಬ್ಯಾಟರಿ ಬ್ಯಾಕಪ್ ಬರ್ತಾ ಇಲ್ಲ. ಕಷ್ಟ ಅಂತ ಏನಲ್ಲ, ಇದು ತೊಂದರೆ ಅಂದರೆ ಇವಾಗ ಲೋಡ್ ಮಾಡ್ಕೊಂಡು ಬಿಟ್ಟಿರ್ತೀವಿ. ಸೊ ಆವಾಗ ತೊಂದರೆ, ಇದು ಮಿಷಿನ್ ಇದಾಗ್ಬಿಟ್ಟಾಗ ಓಪನ್ ಮಾಡ್ಕೊಂಡು ಇಶ್ಯೂ ಮಾಡಿಸ್ಬಿಟ್ಟು ತೊಂದರೆ ಆಗುತ್ತೆ. ಮ್ಯಾನ್ಯಲ್ ಮೊದಲಿಂದ ಇಶ್ಯೂ ಮಾಡ್ತಾ ಇದ್ವಲ್ಲ ಇಟಿಎಂ ಬರೋಕ್ಕೆ ಮುಂಚಿಂದ. ರೀಸೆಂಟಾಗಿ ಕೆಲವು ರೂಟ್ಗಳಲ್ಲಿ ಇಶ್ಯೂ ಆಗ್ತಾ ಇದೆ. ನಮ್ಮ ರೂಟಲ್ಲಿ ನಾವು ಯಾವತ್ತೂ ಇಶ್ಯೂ ಮಾಡಿಲ್ಲ. ಇಟಿಎಂ ಮಿಷನ್ ಸ್ಟಾರ್ಟಿಂಗಿಂದ ಡಿಪೋಯಿಂದ ತರಲಿಲ್ಲ ಅಂದರೆ ಅಲ್ಲೇ ಟಿಕೆಟ್ಸ್ ಕೊಡ್ತಾರೆ, ಅಬ್ಸ್ಟ್ರಾಕ್ಟ್ ಕೊಡ್ತಾರೆ, ಅದ್ರಲ್ಲಿ ತಗೊಂಡು ಬಂದು. ಐಟಿಎಸ್ ಯೋಜನೆಯ ಒಪ್ಪಂದದಂತೆ 5 ವರ್ಷ ವೆಹಿಕಲ್ ಟ್ರ್ಯಾಕಿಂಗ್ ಸಿಸ್ಟಮ್ ಒದಗಿಸಿ ನಿರ್ವಹಣೆ ಮಾಡುವ ಜವಾಬ್ದಾರಿ ಟ್ರೈಮ್ಯಾಕ್ಸ್ ಕಂಪನಿಯದ್ದು. ಹೀಗಾಗಿ ಬಿಎಂಟಿಸಿ ಪ್ರತಿ ತಿಂಗಳು ಒಂದು ಇಂಟೆಲಿಜೆಂಟ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ಗೆ ₹684 ಮತ್ತು ವಿಟಿಎಸ್ಗೆ ₹695 ಅಂತೆ 80ರಿಂದ 90 ಲಕ್ಷ ಬಾಡಿಗೆ ಕಟ್ಟುತ್ತಿದೆ. ಆದ್ರೀಗ ಟ್ರೈಮ್ಯಾಕ್ಸ್ ಸಂಸ್ಥೆ ನಷ್ಟದಲ್ಲಿ ಸಿಲುಕಿರೋದ್ರಿಂದ ಐಟಿಎಸ್ನ ನಿರ್ವಹಣೆ ಮಾಡಿಲ್ಲ. ಹೀಗಾಗಿ ಬಿಎಂಟಿಸಿ ಬಸ್ಗಳಲ್ಲಿ ಪೇಪರ್ ಟಿಕೆಟ್ ವಿತರಣೆ ಅನಿವಾರ್ಯವಾಗಿದೆ. ಸಮಸ್ಯೆ ಆಗುತ್ತೆ, ಏನು ಮಾಡೋದು, ವಿಧಿಲ್ಲ, ಕೊಡಲೇಬೇಕು. ನಿನ್ನೆ 2 ದಿನದಿಂದ ಕೊಡ್ತಾ ಇದ್ದೀವಿ. ಏನಪ್ಪ ಅಂದರೆ ಮಿಷಿನೇ ಪರವಾಗಿಲ್ಲ, ಚೆನ್ನಾಗಿತ್ತು ಮಿಷಿನ್ ಆಗಿದೆ ಚೆಂದ. ಇದಾದ್ರೂ ಹಿಡ್ಕೋಬೇಕು, ಟಿಕೆಟ್ ಕೊಡಬೇಕು, ಅದಾದರೆ ಈಸಿ ಇತ್ತು. ಮಿಷಿನ್ ಇಷ್ಟು ತುಂಬ ಜನ ಹತ್ತಾಗ ಟಿಕೆಟ್ ಬೆಸ್ಟು, ಮಾಮೂಲಿ ಇದ್ದಾಗ ಮಿಷಿನು. ಒಟ್ಟಿನಲ್ಲಿ ಟ್ರೈಮ್ಯಾಕ್ಸ್ನಿಂದ ಬಿಎಂಟಿಸಿಗೆ ಕೋಟಿ ನಷ್ಟವಾಗಿದೆ. ನಾವೇ ದಿವಾಳಿ ಆಗಿದ್ದೇವೆ, ಮಷಿನ್ಗಳನ್ನ ರಿಪೇರಿ ಮಾಡೋಕೆ ಆಗಲ್ಲ ಅಂತ ಟ್ರೈಮ್ಯಾಕ್ಸ್ ಕೈಚೆಲ್ಲಿದೆ. ಕೃಷ್ಣಮೂರ್ತಿ, TV5 ಬೆಂಗಳೂರು.